ನಮಸ್ಕಾರ ಸ್ನೇಹಿತರೆ, ತಾವೆಲ್ಲ ಹೇಗಿದ್ದೀರಿ? ತಾವೆಲ್ಲರೂ ಉತ್ತಮ ಆರೋಗ್ಯವನ್ನು ಹೊಂದಿರಿ ಎಂದು ಹಾರೈಸುತ್ತಾ ತಮ್ಮೆಲ್ಲರನ್ನು ನನ್ನ ಚೂಡಾಮಣಿ ಟ್ರಾವೆಲ್ ಲಾಗ್ಸ್ ಎನ್ನುವ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇಂದು ನಾನು ನಿಮ್ಮನ್ನೆಲ್ಲ ಸಿಂಗಾಪುರದಲ್ಲಿ ಲಿಟಲ್ ಇಂಡಿಯಾ ಎನ್ನುವಂತಹ ಭಾರತೀಯರು ಇರುವ ಸ್ಥಳಕ್ಕೆ ಕರೆದೊಯ್ಯುತ್ತಿದ್ದೇನೆ. ಸ್ನೇಹಿತರೆ, ಸಿಂಗಾಪುರದಲ್ಲಿ ಲಿಟಲ್ ಇಂಡಿಯಾ ಎಂಬುದು ಒಂದು ಜನಾಂಗೀಯ ಜಿಲ್ಲೆಯಾಗಿದೆ. ಇದು ಸಿಂಗಾಪುರ್ ನದಿಯ ಪೂರ್ವದಲ್ಲಿದೆ. ಈ ಪ್ರದೇಶದಲ್ಲಿ ಭಾರತದಿಂದ ವಲಸೆ ಹೋದ ಹೆಚ್ಚಿನ ಭಾರತೀಯರು, ಅದರಲ್ಲೂ ತಮಿಳು ಜನಾಂಗದವರು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಲಿಟಲ್ ಇಂಡಿಯಾವನ್ನು ಸಾಮಾನ್ಯವಾಗಿ ಭಾರತೀಯ ಸಿಂಗಾಪುರದ ಸಮುದಾಯದಲ್ಲಿ ಟೆಕ್ಕಾ ಎಂದು ಕರೆಯಲಾಗುತ್ತದೆ. ಲಿಟಲ್ ಇಂಡಿಯಾವು ದೇವಾಲಯಗಳು ಮತ್ತು ಮಸೀದಿಗಳು, ಬೀದಿ ಕಲೆಗಳು ಮತ್ತು ಪ್ರಕಾಶಮಾನವಾಗಿ ಚಿತ್ರಿಸಿದ ಅಂಗಡಿ ಮನೆಗಳೊಂದಿಗೆ ರೋಮಾಂಚಕ ಸಾಂಸ್ಕೃತಿಕ ಎನ್ಕ್ಲೇವ್ ಆಗಿದೆ. ಮುಖ್ಯ ಡ್ರ್ಯಾಗ್ ಸೆರಾಂಗೋನ್ ರಸ್ತೆಯ ಉದ್ದಕ್ಕೂ ಅನಪೇಕ್ಷಿತ ಕ್ಯಾಂಟೀನ್ಗಳು ಮತ್ತು ತಿನಿಸುಗಳು, ಚಿನ್ನದ ಆಭರಣಗಳು, ವರ್ಣರಂಜಿತ ರೇಷ್ಮೆಗಳು ಮತ್ತು ತಾಜಾ ಹೂವಿನ ಹಾರಗಳನ್ನು ಮಾರಾಟ ಮಾಡುವ ಅಂಗಡಿಗಳ ಪಕ್ಕದಲ್ಲಿಯೇ ಇವೆ. ದೀಪಗಳ ಹಬ್ಬವಾದ ದೀಪಾವಳಿಯಂತಹ ಹಿಂದೂ ಆಚರಣೆಗಳ ಸಮಯದಲ್ಲಿ ಜನಾಂಗೀಯ ಜಿಲ್ಲೆ ಹೆಚ್ಚು ಉತ್ಸಾಹಭರಿತವಾಗಿರುತ್ತದೆ. ತಾಜಾ ಮಾಂಸ, ಸಮುದ್ರಾಹಾರ, ತರಕಾರಿಗಳು, ಹಣ್ಣುಗಳು ಮತ್ತು ಒಣ ಸರಕುಗಳನ್ನು ಮಾರಾಟ ಮಾಡುವ ಸಾಂಪ್ರದಾಯಿಕ ಆರ್ದ್ರ ಮಾರುಕಟ್ಟೆಗಳನ್ನು ನಾವು ಇಲ್ಲಿ ಕಾಣುತ್ತೇವೆ. ದಿನಸಿ ಅಂಗಡಿಗಳು, ರೆಸ್ಟೋರೆಂಟ್ಗಳು, ಟೀ ಹೌಸ್ಗಳು, ಟೈಲರ್ಗಳು ಇವೆಲ್ಲವೂ ಇಲ್ಲಿಯ ಸೆರಾಂಗೋನ್ ರಸ್ತೆಯಲ್ಲಿ ಕಾಣಸಿಗುತ್ತವೆ. ನಾವು ಕೂಡ ಇಡೀ ರಸ್ತೆಗುಂಟ ತಿರುಗಾಡಿ ಎಲ್ಲ ಅಂಗಡಿಗಳನ್ನು ವೀಕ್ಷಣೆ ಮಾಡಿದೆವು.
ನಮ್ಮ ಇಂಡಿಯಾದ ಜನಪ್ರಿಯ ತಿನಿಸು ಮಸಾಲೆ ದೋಸೆ ಮತ್ತು ರವಾ ದೋಸೆ ಹಾಗೂ ಚಹಾ ಸೇವಿಸಿ ಖುಷಿಪಟ್ಟೆವು. ಅಲ್ಲಿಯ ಜನರ ಜೊತೆ ಮಾತನಾಡಿದೆವು. ನಮ್ಮ ಭಾರತೀಯರು ಇಲ್ಲಿ ಬದುಕು ಕಟ್ಟಿಕೊಂಡಿರುವುದನ್ನು ಕಂಡು ಖುಷಿಪಟ್ಟೆವು. ಸ್ನೇಹಿತರೆ, ನಮ್ಮ ಭಾರತೀಯರು ಇಲ್ಲಿಯವರೆಗೂ ಬಂದು ತಮ್ಮ ಬದುಕನ್ನು ಕಟ್ಟಿಕೊಂಡಿರುವುದನ್ನು ನೋಡಿದಾಗ ತಮಗೆಲ್ಲ ಹೇಗೆನಿಸಿತು? ದಯವಿಟ್ಟು ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ತಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ. ಈ ವಿಡಿಯೋದ ಕುರಿತಂತೆ ಕಾಮೆಂಟ್ ಮಾಡಿ. ಆತ್ಮೀಯರೇ, ಇಲ್ಲಿಯವರೆಗೂ ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರಗಳು.